ಹಾಯ್ ಕನ್ನಡ ವೇದ ಯೂಟ್ಯೂಬ್ ಚಾನಲ್ಗೆಲ್ಲ ಅಭ್ಯರ್ಥಿಗಳಿಗೆ ವಿದ್ಯಾರ್ಥಿನಿಯರೆಲ್ಲ ಮಕ್ಕಳಾಗಿರ್ಬೋದು ಪೋಷಕರು ಕೂಡ ವಿಡಿಯೋ ವೀಕ್ಷಣೆ ಮಾಡ್ತಿರ್ತಾರೆ. SLC ವಿದ್ಯಾರ್ಥಿಗಳಿಗೆ 2025-26ನೇ ಶೈಕ್ಷಣಿಕ ವರ್ಷದಲ್ಲಿ ಎಕ್ಸಾಮ್ಗಳು ಕಂಪ್ಲೀಟ್ ಆಗಿದ್ದಾವೆ. ರಿಸಲ್ಟ್ನ ಹೊತ್ತಿಲಲ್ಲಿ ಇವಾಗ ಇರುವಂಥದ್ದಾಗಿರುತ್ತೆ. ಈ SLC ರಿಸಲ್ಟ್ ಯಾವಾಗ ಬರುತ್ತೆ ಅಂತ ಎಲ್ಲರೂ ಕೂಡ ಒಂದು ವೆಯ್ಟ್ ಮಾಡ್ತಿದ್ದೀರಾ. ಇದೇ ಸಂದರ್ಭದಲ್ಲಿ SLC ವಿದ್ಯಾರ್ಥಿಗಳ ಒಂದು ರಿಸಲ್ಟ್ಗೆ ಸಂಬಂಧಪಟ್ಟಂತೆ ಹಲವಾರು ರೀತಿಯಾದಂಥ ಒಂದು ರಿಸಲ್ಟ್ ಅನ್ನೋದಕ್ಕಿಂತ ಪ್ರಮುಖವಾಗಿ ಒಂದು ವಿದ್ಯಾರ್ಥಿಗಳ ಒಂದು ಮಾರ್ಕ್ಸ್ ಅಂತಕ್ಕಂಥ ಇರುತ್ತಲ್ಲ, ರಿಸಲ್ಟ್ಗೆ ಪ್ರಮುಖ ಪಾತ್ರ ವಹಿಸುವಂಥದ್ದು. ಅದರಲ್ಲಿ ವಿವಾದಗಳು, ಚರ್ಚೆಗಳು ನಡೀತಿರುವಂಥದ್ದಾಗಿರುತ್ತೆ. ಗ್ರೇಡಾ, ಮಾರ್ಕ್ಸಾ, ಹಾಗೆ ಹೀಗೆ ಅಂತೆಲ್ಲ ಚರ್ಚೆಗಳಿದಾವೆ. ಸೊ ಗ್ರೇಡ್ ಕೊಟ್ಟರೆ ಆಗಿದ್ರೆ ಏನು ಸಮಸ್ಯೆ ಆಗುತ್ತೆ ಮಕ್ಕಳಿಗೆ? ಇವಾಗ ಈಗ ಗ್ರೇಡ್ ಕೊಡ್ತೀವಿ ಅಂತಂದ್ರೆ, ಅಥವಾ ಈಗ ಮಾರ್ಕ್ಸ್ ಕೊಡ್ತೀವಿ ಅಂದ್ರೆ ಏನು ಸಮಸ್ಯೆಗಳು ಬರ್ಬೋದಾಗಿರುತ್ತೆ? ಅದಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಮಾಹಿತಿಗಳನ್ನು ವಿಡಿಯೋದಲ್ಲಿ ತಿಳಿಸ್ತಾ ಇರೋದಾಗಿರುತ್ತೆ. ಸೊ ಹೆಚ್ಚುವರಿ ಅಪ್ಡೇಟ್ಸ್, ಇನ್ಫಾರ್ಮೇಷನ್, ಮಾಹಿತಿಯನ್ನು ತಿಳ್ಕೊಳ್ಳೋದಕ್ಕೆ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ನೀವು ನೋಡ್ತಾ ಇರುವಂಥದ್ದು ಕನ್ನಡ ವೇದ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ವೇದಮೂರ್ತಿ ಸರ್. ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು, ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಬಹುದಾಗಿರುತ್ತೆ. ಹೆಚ್ಚುವರಿ ಕ್ವಿಕ್ ಆಗಿ, ನಿಖರವಾಗಿ, ಸ್ಪಷ್ಟವಾಗಿ, ವೇಗವಾಗಿ ಮಾಹಿತಿಗಳನ್ನು ಪಡ್ಕೊಳ್ಳೋದಕ್ಕೆ. ಈಗ ನಾವು ಇಲ್ಲಿ ಮಾಹಿತಿನ ತಿಳ್ಕೊಳ್ಳೋದಾದ್ರೆ, SLC ವಿದ್ಯಾರ್ಥಿಗಳಿಗೆ ಎಕ್ಸಾಮ್ ನಡೆಯುವಂಥ ಸಂದರ್ಭದಲ್ಲಿ ಈ ವರ್ಷ ಏನು ಮಾಹಿತಿನ ಕೊಟ್ಟರು, ಹಲವಾರು ರೀತಿಯಂಥ ಬದಲಾವಣೆಗಳನ್ನ ಇಲಾಖೆ ಮಾಡ್ತಿರುವಂಥದ್ದಾಗಿರುತ್ತೆ. ಪಾಸಿಂಗ್ನ ಒಂದು ಪರ್ಸೆಂಟೇಜ್ನಲ್ಲಾಗಿರ್ಬೋದು, ಅಂದರೆ ವಿದ್ಯಾರ್ಥಿಗಳಿಗೆ ಉತ್ತೀರ್ಣದ ಒಂದು ಪರ್ಸೆಂಟೇಜ್ ಏನಿರುತ್ತಲ್ಲ, 35% 33ಕ್ಕೆ ಇಳಿಸಿದ್ರು. ನಂತರದಲ್ಲಿ ಇಂಟರ್ನಲ್ ಮತ್ತು ಒಂದು ಎಕ್ಸ್ಟರ್ನಲ್ ಮಾರ್ಕ್ಸ್ ಎರಡನ್ನು ಕೂಡ ಒಂದು ಪರಿಗಣಿಸ್ತವೆ ರಿಸಲ್ಟ್ಗೆ ಅಂತ ಹೇಳಿದ್ರು. ಆ ಪ್ರಕಾರ ಒಟ್ಟು ಮಾರ್ಕ್ಸನ್ನು ತೊಗೊಂಡ್ರೆ ಇಷ್ಟು ಮಾರ್ಕ್ಸ್ ತೊಗೊಂಡ್ರೆ ಎಲ್ಲ ಪಾಸ್ ಆಗಿ ಅಂತೆಲ್ಲ ಮಾಹಿತಿನ ಕೊಟ್ಟರು. ಅದ್ರ ಬಗ್ಗೆ ನಾವು ವಿಡಿಯೋ ಕೂಡ ಮಾಡಿದ್ವಿ, ಅದನ್ನು ನೋಡ್ಬೋದಿರುತ್ತೆ, ವಿಡಿಯೋ ಕೊನೆಯಲ್ಲಿ ಕೂಡ ಬರುತ್ತೆ. ಸೊ ನಂತರದಲ್ಲಿ ಅಭ್ಯರ್ಥಿಗಳಿಗೆ ಅದಕ್ಕೆ ಸಂಬಂಧಪಟ್ಟಂತೆ ಏನಾದ್ರು ಪ್ರಶ್ನೆ ಇದ್ರೂ ಕೂಡ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಬಹುದಾಗಿರುತ್ತೆ. ಪಾಸಿಂಗ್ ಮಾರ್ಕ್ಸ್ ಆಗಿರ್ಬೋದು, ಪರ್ಸೆಂಟೇಜ್ ಇದರ ಬಗ್ಗೆ. ಸೊ ಈಗ ಪ್ರಮುಖವಾಗಿ ವಿದ್ಯಾರ್ಥಿಗಳಿಗೆ ಗ್ರೇಡ್ ಕೊಡ್ತೇವೆ ಅಂತ ಮಾಹಿತಿನ ಕೊಟ್ಟರೆ, ಅದು ತೃತೀಯ ಭಾಷೆಗೆ ಸಂಬಂಧಪಟ್ಟಂತೆ ಇಲಾಖೆ ಕಡೆಯಿಂದ ಎಕ್ಸಾಮ್ ಸಂದರ್ಭದಲ್ಲಿ ಗ್ರೇಡ್ ಕೊಡ್ತೇವೆ ಅಂತ ಹೇಳಿದ್ರು. ಆ ನಂತರ ಎಕ್ಸಾಮ್ ಎಲ್ಲ ಆದಮೇಲೆ ಕೋರ್ಟ್ ಕೇಸ್ ಆಯಿತು, ಹಾಗಾಯ್ತು, ಇನ್ನೊಂದಾಯ್ತು, ಮತ್ತೊಂದಾಯ್ತು, ಎಲ್ಲ ಆಯ್ತು. ಇವಾಗ ಕಂಪ್ಲೀಟ್ ಆಗಿ ನಮ್ಮ ಕನ್ನಡ ಯೂಟ್ಯೂಬ್ ಚಾನಲ್ ಕೂಡ ನಿಮ್ಗೆ ಹೇಳಿದ್ದೇವೆ. ಸದ್ಯಕ್ಕೆ ಇವಾಗ ಹೈಕೋರ್ಟ್ ಏನು ಆದೇಶ ಕೊಟ್ಟಿದೆ ಅಂತ ಹೇಳಿದ್ರೆ, ಗ್ರೇಡ್ ಬದಲಾಗಿ ಮಾರ್ಕ್ಸ್ ಅನ್ನ ನೀವು ಕೊಡಿ ಅಂತ ಹೇಳಿದ್ದಾರೆ. ಸೊ ಇವಾಗ ಮಾರ್ಕ್ಸ್ ಅವಾಗ ಕೊಡೋದಕ್ಕೆ ಸಮಸ್ಯೆ ಏನಿಲ್ಲ, ಗ್ರೇಡ್ ಕೊಡೋದಕ್ಕೂ ಸಮಸ್ಯೆ ಇಲ್ಲ ಇಲಾಖೆ ಕಡೆಯಿಂದ. ಬಟ್ ಆದ್ರೆ ಯಾಕೆ ಈ ತರ ಸಮಸ್ಯೆಗಳಾಗ್ತಿದೆ, ಡಿಲೇ ಆಗ್ತಿದೆ ಅಂತ ಹೇಳಿದ್ರೆ, ಸೊ ಇಲಾಖೆ ಕಡೆಯಿಂದ ಗ್ರೇಡ್ ಕೊಡ್ತೀವಿ ಅಂತ ಹೇಳಿರೋದ್ರಿಂದ ಇವಾಗ ಗ್ರೇಡ್ ಕೊಟ್ಟರು ಅಂತ ಅನ್ಕೊಳ್ಳಿ, ಏನು ಎಫೆಕ್ಟ್ ಆಗುತ್ತೆ, ಯಾರಿಗೆ ಸಮಸ್ಯೆ ಆಗುತ್ತೆ? ಮೊದಲನೇದಾಗಿ ಇವ್ರ ಬಗ್ಗೆ ಹೇಳಿದರೆ, ಗ್ರೇಡ್ ಕೊಟ್ಟರೆ ಸಮಸ್ಯೆ ಆಗೋದು ಯಾರಿಗೆ ಅಂದ್ರೆ, ಇವಾಗ ಒಂದು ವರ್ಷದ ಪ್ರಾರಂಭದಿಂದನೂ ಕೂಡ ಒಂದು ತೃತೀಯ ಭಾಷೆ ಅಥವಾ ಎಲ್ಲ ವಿಷಯಗಳಲ್ಲೂ ಕೂಡ ಒಂದು ಇಂತಿಷ್ಟೇ ಮಾರ್ಕ್ಸ್ ಅನ್ನ ತಗೋಬೇಕು, ನಾನು ಟಾಪರ್ ಆಗಬೇಕು, ನಾನು ಒಂದು ಸ್ಟೇಟ್ ರ್ಯಾಂಕ್ ಬರಬೇಕು ಅಂತ ಕೆಲವೊಂದು ವಿದ್ಯಾರ್ಥಿಗಳು ಒಂದು ಕಷ್ಟಪಟ್ಟು ಓದ್ತಿರ್ತಾರೆ. ಸಾವಿರಾರು ಮಕ್ಕಳು ಆ ಒಂದು ಯಾಕಂದ್ರೆ ಪ್ರತಿ ವರ್ಷ ಪರೀಕ್ಷೆನ ಕಟ್ಟುವಂತವ್ರು ಏನಿರುತ್ತಲ್ಲ, SLC ವಿದ್ಯಾರ್ಥಿಗಳಿಗೆ ರಿಪೀಟರ್ಸ್, ಫ್ರೆಷರ್ಸ್, ಪ್ರೈವೇಟ್ ಎಲ್ಲ ಮಕ್ಕಳು ಸೇರಿ ಆಲ್ಮೋಸ್ಟ್ 8 ಲಕ್ಷದ ಆಸುಪಾಸಿನಲ್ಲಿ ಪರೀಕ್ಷೆನ ಕಟ್ತಾರೆ. ಈ ಬಾರಿ ಒಂದು 9 ಲಕ್ಷದ ಆಸುಪಾಸಿನಲ್ಲೇ ಮಕ್ಕಳಿದ್ದಾರೆ ಅಂತಕ್ಕಂಥ ಮಾಹಿತಿ ಸದ್ಯಕ್ಕೆ ಇರುವಂಥದ್ದಾಗಿರುತ್ತೆ. ಈ ಪ್ರಕಾರದಲ್ಲಿ ಸಾವಿರಾರು ಮಕ್ಕಳಾದರೂ ಕೂಡ ಒಂದು ಔಟ್ ಆಫ್ ಔಟ್ ಮಾರ್ಕ್ಸ್ ತಗೋಬೇಕು ಅನ್ನೋ ನಿರೀಕ್ಷೆಯಲ್ಲಿ ಇರ್ತಾರೆ. ಸೊ ಈ ತರ ಒಂದು ಅಭ್ಯರ್ಥಿಗಳು ಕೂಡ ಒಂದು ಡಿಸ್ಟಿಂಕ್ಷನ್ ಅಲ್ಲಿ ಬರಬೇಕು, ಇನ್ನೂ ಚೆನ್ನಾಗಿ ರಿಸಲ್ಟ್ ಬರಬೇಕು ಅಂತ ಇರ್ತಾರೆ. ಸೊ ಈ ಒಂದು ಇಲಾಖೆಯವರು ಕೊಟ್ಟಿರೋ ಮಾಹಿತಿ ಏನಾಗಿತ್ತು, 625ಕ್ಕೆ ರಿಸಲ್ಟ್ ಅಂತ ಹಿಂದೆ ಸ್ಟಾರ್ಟಿಂಗ್ ಅಲ್ಲಿ ಮಾಹಿತಿ ಇತ್ತು. ಆ ನಂತರದಲ್ಲಿ 525ಕ್ಕೆ ಮಾಹಿತಿ ಮಾರ್ಕ್ಸ್ ಅನ್ನ ಕೊಡ್ತೀವಿ ರಿಸಲ್ಟ್ಗೆ. 100 ಮಾರ್ಕ್ಸ್ ಇರುತ್ತಲ್ಲ, ಅದಕ್ಕೆ ಗ್ರೇಡಿಂಗ್ ಸಿಸ್ಟಮ್ ಅಲ್ಲಿ ಹೋಗುತ್ತೆ ಅಂತೆಲ್ಲ ಮಾಹಿತಿನ ಕೊಟ್ಟರು. ಯಾವ ಮಾರ್ಕ್ಸ್ ತಗೊಂಡ್ರೆ ಎಷ್ಟಿಗೆ ಯಾವ ಗ್ರೇಡ್ ಕೊಡ್ತಾರೆ ಅಂತೆಲ್ಲ ಹೇಳಿದ್ರು. ಬಟ್ ಆದ್ರೆ ಇವಾಗ ಈ ಒಂದು ಮಕ್ಕಳಿಗೆ ಗ್ರೇಡ್ ಕೊಟ್ಟಂತ ಸಂದರ್ಭದಲ್ಲಿ ಎಫೆಕ್ಟ್ ಆಗುತ್ತೆ. ಯಾಕಂದ್ರೆ ಆ ಸಂದರ್ಭದಲ್ಲಿ ಗ್ರೇಡ್ ಕೊಡ್ತಾರೆ ಅಂತಂದ್ರೆ ಯಾವ ಮಕ್ಕಳು ಕೂಡ ಒಂದು 525ಕ್ಕೆ ರಿಸಲ್ಟ್ ಅನ್ನು ಹೋಲಿಕೆ ಮಾಡಿದಾಗ ಯಾವ ರೀತಿ ಆಗುತ್ತೆ ಅಂತಕ್ಕಂಥ ಒಂದು ಗೊಂದಲಗಳು ಸದ್ಯಕ್ಕೆ ಆಗುವಂತ ಇರುತ್ತೆ. ಮತ್ತೆ ಬೇರೆ ರೀತಿಯ ಸಮಸ್ಯೆಗಳು ಆಗ್ಬೋದಾಗಿರುತ್ತೆ. ಯಾರಿಗೆ ಇದು ಎಫೆಕ್ಟ್ ಆಗುತ್ತೆ ಅಂದ್ರೆ, ಗ್ರೇಡ್ ಕೊಟ್ಟರೆ ಜಾಸ್ತಿ ಮಾರ್ಕ್ಸ್ ತಗೋಬೇಕು ಅನ್ನೋ ಎಕ್ಸ್ಪೆಕ್ಟೇಷನ್ ಇರುವಂತ ಮಕ್ಕಳಿಗೆ ಎಫೆಕ್ಟ್ ಆಗೋದು ಇರುತ್ತೆ, ಸದ್ಯಕ್ಕೆ ಕಂಡು ಬರ್ತಿರೋ ಮಾಹಿತಿ ಪ್ರಕಾರ. ಓಕೆ, ಇವಾಗ ಮಾರ್ಕ್ಸ್ ಕೊಟ್ಟರು ಅಂತ ಸಂದರ್ಭದಲ್ಲಿ ಯಾರಿಗೆ ಎಫೆಕ್ಟ್ ಆಗುತ್ತೆ ಅಂತಾರೆ, ಇಬ್ಬರಿಗೂ ಎಫೆಕ್ಟ್ ಆಗುತ್ತೆ. ಇವಾಗ ಯಾಕೆ ಅಂತ ಹೇಳಿದ್ರೆ, ಮಾರ್ಕ್ಸ್ ಕೊಟ್ಟ ಸಂದರ್ಭದಲ್ಲಿ ಒಂದು ಮೇನ್ ಕಂಡು ಬರ್ತಿರೋದೇನೆಂದ್ರೆ, ಈ ಒಂದು SLC ಎಕ್ಸಾಮ್ ನ ಸಂದರ್ಭದಲ್ಲಿ ಗ್ರೇಡ್ ಬದಲಾಗಿ ಮಾರ್ಕ್ಸ್ ಬದಲಾಗಿ ಗ್ರೇಡ್ ಅಂತ ಮಾಹಿತಿನ ಕೊಟ್ಟರಲ್ಲ ತೃತೀಯ ಭಾಷೆಗೆ, ಆ ಒಂದು ವಿಷಯಕ್ಕೆ ಗ್ರೇಡ್ ಅಂದ್ರೆ ಕೊಡ್ತಿದ್ದಾರೆ. ಮಾರ್ಕ್ಸ್ ಇರೋದ್ರಲ್ಲಿ ಯಾರನ್ನು ಕೂಡ ಫೇಲ್ ಮಾಡೋದಿಲ್ಲ ಆ ಒಂದು ತೃತೀಯ ಭಾಷೆ ಅಥವಾ ಹಿಂದಿ ಈ ತರ ಒಂದು ಸಬ್ಜೆಕ್ಟ್ಸ್ ಏನು ಬರುತ್ತಲ್ಲ ಥರ್ಡ್ ಲ್ಯಾಂಗ್ವೇಜ್ ಅಲ್ಲಿ ಅಂತ. ಅದಕ್ಕೆ ಹೇಳಿದಾಗ ಸಾಮಾನ್ಯವಾಗಿ ಇವಾಗ ಸ್ಕೋರ್ ಮಾಡುವಂತ ಮಕ್ಕಳು ಕೂಡ ಓದ್ನಿಲ್ಲ, ಮತ್ತೆ ಈ ತರ ಸಾಮಾನ್ಯವಾಗಿ ಪಾಸರ್ ಆಗಬೇಕು ಅಂತ ಟ್ರೈ ಕೆಲವೊಂದು ಮಕ್ಕಳು ಮಾಡ್ತಿರೋ, ಅವರು ಕೂಡ ಓದೋದನ್ನ ನಿಲ್ಲಿಸ್ಬಿಟ್ರು, ಅಥವಾ ಕಡಿಮೆ ವಿದ್ಯಾರ್ಥಿಗಳು ಪ್ರಿಪರೇಷನ್ ನಿಲ್ಲಿಸು ಅಂತ ಹೇಳ್ಬೋದಾಗಿರುತ್ತೆ. ಯಾಕಂದ್ರೆ ಗ್ರೇಡ್ ಕೊಡ್ತಾರೆ, ಪಾಸ್ ಮಾಡ್ತಾರೆ, ಫೇಲೇ ಮಾಡೋದಿಲ್ಲ ಅಂತಂದಮೇಲೆ ಗ್ರೇಡ್ ಇರುತ್ತಲ್ಲ. ಸೊ ಏನು ಮಾರ್ಕ್ಸ್ ತೊಗೊಂಡ್ರೆ ಏನು ಉಪಯೋಗ, ಅಥವಾ ಏನು ಇರೋದಿಲ್ಲ ಅದರಲ್ಲಿ ಅಂತಕ್ಕಂಥ ರೀಸನಿಂದ ಅವರು ಓದ್ಮೇಲೆ ಇಲ್ಲ ಅಂತ ಹೇಳ್ಬೋದಾಗಿರೋದು, ಅಥವಾ ಮೆಜಾರಿಟಿ ಅಭ್ಯರ್ಥಿಗಳು ನಿರ್ಲಕ್ಷ್ಯ ಮಾಡುವಂಥ ಸಾಧ್ಯತೆ ಜಾಸ್ತಿ ಇರುವಂಥದ್ದಾಗಿರುತ್ತೆ. ಇದು ಬೆಳಕಿಗೆ ಕಂಡು ಬರ್ತಿರುವಂಥದ್ದಾಗಿರುತ್ತೆ. ಈ ರೀಸನಿಂದ ಇವಾಗ ಮಾರ್ಕ್ಸ್ ಕೊಡ್ತೀವಿ ಅಂತ ಹೇಳಿದ್ರೆ, ಸೊ ಆ ಒಂದು ನಿರ್ಲಕ್ಷ್ಯ ಮಾಡಿದಂಥ ಅಭ್ಯರ್ಥಿಗಳು ಏನೋ ಕಡಿಮೆ ಮಾರ್ಕ್ಸ್ಗೆ ಅಥವಾ ಸರಿಗೆ ಎಕ್ಸಾಮನ್ನು ಬರೆದು ಬಂದಿರುವಂಥ ಸಂದರ್ಭದಲ್ಲಿ ಅವ್ರಿಗೆ ಎಫೆಕ್ಟ್ ಆಗುತ್ತೆ. ಮಾರ್ಕ್ಸ್ ಕೊಟ್ಟಂಥ ಸಂದರ್ಭದಲ್ಲಿ ಅವರು ಅನುತ್ತೀರ್ಣ ಆಗುವ ಸಾಧ್ಯತೆ ಇರುವಂಥದ್ದಾಗಿರುತ್ತೆ. ಇನ್ನೊಂದೇನಂತಂದ್ರೆ, ಇವಾಗ ಸ್ಕೋರ್ ಮಾಡಬೇಕು ಅನ್ನೋಂಥ ಅಭ್ಯರ್ಥಿಗಳಿದೆಲ್ಲ ಅವರು ಪ್ರಿಪರೇಷನ್ ಮಾಡ್ತಿದ್ರು, ಮಧ್ಯದಲ್ಲಿ ಗ್ರೇಡ್ ಅಂತ ಹೇಳಿದ್ರು. ಸೊ ಅವರು ಕೂಡ ನಿರ್ಲಕ್ಷ್ಯ ಅಥವಾ ಕಡಿಮೆ ಬಿಡು ಗ್ರೇಡ್ ಅಲ್ವಾ ಅಂತ ಹೆಚ್ಚು ಕಮ್ಮಿನೇ ಬರೆದು ಬಂದಿರೋದಿರುತ್ತೆ, ಮತ್ತು ಅವರು ಸರಿಯಾದ ರೀತಿ ಬರೀದೇನೋ ಹೋಗಿರುವಂಥ ಸಾಧ್ಯತೆಗಳಿರುತ್ತೆ. ಆಗ ಅವರ ರಿಸಲ್ಟ್ ಕೂಡ 625ಕ್ಕೆ ರಿಸಲ್ಟ್ ಕೊಡ್ತೀವಿ ಅಂದಾಗ ಮತ್ತೆ ಎಫೆಕ್ಟ್ ಆಗೋ ಸಾಧ್ಯತೆ ಜಾಸ್ತಿ ಇರುವಂಥದ್ದಾಗಿರುತ್ತೆ. ಸೊ ಈಗ ಮಾರ್ಕ್ಸ್ ಕೊಡ್ತೀವಿ ಅಂತ ಹೇಳಿದ್ರೆ ಈ ಇಬ್ಬರು ಮಕ್ಕಳ ಮೇಲೆ ಎಫೆಕ್ಟ್ ಆಗೋದಿರುತ್ತೆ. ಗ್ರೇಡ್ ಕೊಡ್ತೀವಿ ಅಂದ್ರೆ ಜಸ್ಟ್ ಇವಾಗ ಈ ಒಂದು ವಿದ್ಯಾರ್ಥಿಗಳ ಮೇಲೆ ಒಂದು ಎಫೆಕ್ಟ್ ಆಗೋದಿರುತ್ತೆ, ಟಾಪರ್ ಆಗಬೇಕು ಅಂತ ಇರುವಂಥ ಆ ಒಂದು ಅಭ್ಯರ್ಥಿಗಳು. ಜಸ್ಟ್ ಇದು ನಮ್ಮ ಒಂದು ಅನಿಸಿಕೆ ತಿಳಿಸ್ತಾ ಇರೋದಾಗಿರುತ್ತೆ. ಹಾಗೆ ಇನ್ನೊಂದು ತರ ತಗೊಳ್ಳೋದಾದ್ರೆ, ಇಲಾಖೆ ಕಡೆಯಿಂದ ಆಗಿರೋ ಮಾರ್ಕ್ಸನ್ನೇ ಕೊಡಬೇಕು ಅನ್ನೋ ಸನ್ನಿವೇಶ ಸದ್ಯಕ್ಕೆ ಇರುವಂಥದ್ದಾಗಿರುತ್ತೆ. ಈಗ ಏನ್ ಮಾಡ್ತಾರಾಗಿದ್ರೆ, ಸೊ ಅದಕ್ಕೆ ಸಂಬಂಧಪಟ್ಟಂತೆ ಏನಾದ್ರು ಇಲಾಖೆ ಕಡೆಯಿಂದ ಏನಾದ್ರು ಹೊಸ ರೀತಿಯಾದಂಥ ಒಂದು ತೀರ್ಮಾನಗಳನ್ನ ತಗೊಂಡು ಇವಾಗ ಇಬ್ಬರು ಮಕ್ಕಳಿಗೂ ಸಮಸ್ಯೆ ಆಗದಿರೋ ರೀತಿಯಲ್ಲಿ ಇಲಾಖೆಯವರು ಗಮನ ಹರಿಸಬೇಕಿರೋದಾಗಿರುತ್ತೆ. ಯಾಕಂದ್ರೆ ಆ ಒಂದು ರೀಸನ್ ಅಲ್ಲೇ ಇವಾಗ ಕೋರ್ಟ್ ಅಲ್ಲೂ ಕೂಡ ಒಂದು ಚರ್ಚೆ ಆಗ್ತಿರುವಂತದ್ದಾಗಿರುತ್ತೆ, ಅಥವಾ ಈ ಒಂದು ಶಿಕ್ಷಣ ಇಲಾಖೆಯವರು ಕೂಡ ಒಂದು ಆ ಕಡೆನೇ ಕೂಡ ಗಮನ ಹರಿಸ್ತಿರೋದಾಗಿರುತ್ತೆ. ಯಾಕಂದ್ರೆ ಇವಾಗ ಡೈರೆಕ್ಟ್ ಆಗಿ ಗ್ರೇಡ್ ಮಾರ್ಕ್ಸ್ ಯಾವುದೋ ಒಂದು ಕೊಟ್ಬಿಟ್ಟು ಅವರು ರಿಸಲ್ಟ್ ಅನೌನ್ಸ್ ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ಆ ಒಂದು ರೀಸನ್ ಅಂತ ಸ್ವಲ್ಪ ರಿಸಲ್ಟ್ ಕೂಡ ತರ ಆಗಬಹುದು ಎಂಬ ಮಾಹಿತಿಗಳು ಸದ್ಯಕ್ಕೆ ಕಂಡು ಬರ್ತಿರೋದಾಗಿರುತ್ತೆ. ಹೆಚ್ಚುವರಿ ಅಪ್ಡೇಟ್ಸ್, ಇನ್ಫಾರ್ಮೇಷನ್, ರಿಸಲ್ಟ್ಗಾಗಿ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.